ಎಲ್ಲರಿಗೂ ನಮಸ್ಕಾರ. ಎಸ್ವಾ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ನೇರ ಅನುಪಾತದ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಈ ಉದಾಹರಣೆಗಳು ನಮ್ಮ 8ನೇ ತರಗತಿಯ ಟೆಕ್ಸ್ಟ್ ಬುಕ್ನಲ್ಲಿ ಅದಾವ. ಹಿಂದಿನ ತರಗತಿಯಲ್ಲಿ ನಾವು ನೇರ ಅನುಪಾತ ಅಂದ್ರೇನು, ಅದರದ್ದು ಸೂತ್ರ ಬಗ್ಗೆ ತಿಳ್ಕೊತ ಹೋಗೋಣ. ಹಾಗಾದರೆ ಉದಾಹರಣೆ 1 ಏನು ಹೇಳುತ್ತಪ್ಪ ಅಂತಂದರೆ, ಒಂದು ನಿರ್ದಿಷ್ಟ ಗುಣಮಟ್ಟದ 5 ಮೀಟರ್ ಬಟ್ಟೆಯ ಬೆಲೆಯು 210 ರೂಪಾಯಿ ಆದರೆ ಅದೇ ವಿಧದ 2 ಮೀಟರ್, 4 ಮೀಟರ್, 10 ಮೀಟರ್ ಹಾಗೂ 13 ಮೀಟರ್ ಬಟ್ಟೆಗೆ ಆಗುವ ಬೆಲೆಯ ಕೋಷ್ಟಕವನ್ನು ತಯಾರಿಸಿ ಅಂತಂದೇಳಿ ಕೇಳ್ಯಾರ. ಬಟ್ಟೆಯ ಉದ್ದವು ಎಕ್ಸ್ ಮೀಟರ್ ಅಂತೇಳಿ ತೊಗೊಳ್ಳೋಣ, ಅದರ ಬೆಲೆಯನ್ನು ನಾವು ವಾಯ್ ಅಂತೇಳಿ ತೊಗೊಳ್ಳೋಣ. ಹಾಗಾದರೆ 2 ಮೀಟರ್ ಇತ್ತಪ್ಪ ಅಂತಂದರೆ ಇಲ್ಲಿ ಐತಲ್ಲ 2 ಮೀಟರ್, 4 ಮೀಟರ್, 5 ಮೀಟರ್, 10 ಮೀಟರ್, 13 ಮೀಟರ್. ಎಕ್ಸ್ ಅಂತಂದರೆ ಅದು ಬಟ್ಟೆಯ ಉದ್ದ ಆಗಿರ್ತೈತಿ, ವಾಯ್ ಅಂತಂದರೆ ಬಟ್ಟೆಯ ಬೆಲೆ. ಇಲ್ಲಿ 5 ಮೀಟರ್ ಮತ್ತು 210 ರೂಪಾಯಿ ಆಗೈತಲ್ಲ, ಇದಕ್ಕೆ ನಾವೇನಂತ ಕರೆಯೋಣ, X1 ಅಂತೇಳಿ ಕೊಡೋಣ. ಆಮೇಲೆ ಇದಕ್ಕೆ Y1 ಅಂತೇಳಿ ಕೊಡೋಣ. ಅದಾದ ನಂತರ 2 ಮೀಟರ್ ಬಟ್ಟೆಯ ಬೆಲೆ, ಇದಕ್ಕೆ ನಾವೇನಂತ ಕೊಡೋಣ, X2 ಅಂತೇಳಿ ಕೊಡೋಣ. ನಮ್ಗೆ ಅದರದ್ದು ಬೆಲೆ ಎಷ್ಟಂತ ಗೊತ್ತಿಲ್ಲ, ಅದಕ್ಕೆ Y2 ಅಂತೇಳಿ ಬರ್ಕೊಳ್ಳೋಣ. ಅದಾದ ನಂತರ 4 ಮೀಟರ್ ಇದ್ದಿದ್ದಕ್ಕೆ X3 ಅಂತೇಳಿ ಬರ್ಕೊಳ್ಳೋಣ. ಆಮೇಲೆ ಅದರದ್ದು ಬೆಲೆ ಗೊತ್ತಿಲ್ಲ, ಅದಕ್ಕೆ Y3 ಅಂತೇಳಿ ಬರ್ಕೊಳ್ಳೋಣ. 10 ಮೀಟರ್ ಇದ್ದಿದ್ದು Y4, 10 ಮೀಟರ್ ಇದ್ದಿದ್ದು X4, ಅದರದ್ದು ಬೆಲೆ Y4. 13 ಮೀಟರ್ ಇದ್ದಿದ್ದು X5, ಅದರದ್ದು ಬೆಲೆ Y5 ಅಂತೇಳಿ ನಾವು ಬರ್ಕೊಳ್ಳೋಣ. ಈ ಥರ ಒಂದು ಕೋಷ್ಟಕವನ್ನು ನಾವು ಫಸ್ಟು ರೆಡಿ ಮಾಡ್ಕೋಬೇಕು. ಆಮೇಲೆ ಬಟ್ಟೆಯ ಉದ್ದವು ಹೆಚ್ಚಿದಂತೆ ಅದರ ಬೆಲೆಯೂ ಸಹ ಏನಾಗಿರ್ತೈತಪ್ಪ ಅಂತಂದರೆ ಹೆಚ್ಚಾಕ್ಕೊಂತ ಹೋಗ್ತೈತಿ. ಹಾಗಾದರೆ ಇದು ನೇರ ಅನುಪಾತಕ್ಕೆ ಸಂಬಂಧಿಸಿದ ಒಂದು ಉದಾಹರಣೆಯಾಗೈತಿ. ನಮಗೆ ನಿನ್ನೆನ ಗೊತ್ತೈತಿ X1 ಡಿವೈಡೆಡ್ ಬೈ Y1 ಈಸ್ ಈಕ್ವಲ್ ಟು X2 ಡಿವೈಡೆಡ್ ಬೈ Y2. ಇದು ನಿನ್ನೆ ಸೂತ್ರ, ನಿನ್ನೆ ಮಾಡಿರುವಂಥ ಒಂದು ಸೂತ್ರ. ಇಲ್ಲಿ X1 ಅಂತಂದರೆ 5, Y1 ಅಂತಂದರೆ 210, ಆಯಿತಾ. ಆಮೇಲೆ X2 ಅಂತಂದರೆ ಯಾವುದು, 2, Y2 ಅಂತಂದರೆ ನಮಗೆ ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಬೇಕಾಗೈತಿ. ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾವು ನೋಡ್ಕೊತ ಹೋಗೋಣ. ಇಲ್ಲಿ ನೋಡ್ರಿ, ನಾವು X1 ಡಿವೈಡೆಡ್ ಬೈ Y1 ಇಸ್ ಈಕ್ವಲ್ ಟು X2 ಡಿವೈಡೆಡ್ ಬೈ Y2 ಸಂಬಂಧವನ್ನು ನಾವೇನು ಮಾಡ್ಕೊಳ್ಳೋಣ, ಬಳಸಿಕೊಳ್ಳೋಣ. ಇದರೊಳಗೆ X1 ಅಂತಂದರೆ 5, Y1 ಅಂತಂದರೆ 210 ಮತ್ತು X2 ಅಂತಂದರೆ 2 ಆಗಿದೆ. ಆದ್ದರಿಂದ ಸೂತ್ರದ ಪ್ರಕಾರ X1 ಡಿವೈಡೆಡ್ ಬೈ Y1 ಇಸ್ ಈಕ್ವಲ್ ಟು X2 ಡಿವೈಡೆಡ್ ಬೈ Y2 ಎಂಬುದು ನಮಗೆ ಗೊತ್ತೈತಿ. X1 ಅಂತಂದರೆ 5, Y1 ಅಂತಂದರೆ 210 ಇಸ್ ಈಕ್ವಲ್ ಟು X2 ಅಂತಂದರೆ 2 ಡಿವೈಡೆಡ್ ಬೈ Y2 ಅನ್ನು ನಾವು ಕಂಡು ಹಿಡಿಬೇಕಾಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಡಿವೈಡೆಡ್ ಬೈ ಇದ್ದಿದ್ದು ಇಸ್ ಈಕ್ವಲ್ ಟು ಈ ಕಡೆ ಸೈಡು ಹೋಯ್ತಪ್ಪ ಅಂತಂದರೆ, ಇಸ್ ಈಕ್ವಲ್ ಟು ಈ ಕಡೆ ಸೈಡು ಹೋಯ್ತಪ್ಪ ಅಂತಂದರೆ ಏನಾಗುತ್ತಾ, ಅದು ಗುಣಾಕಾರ ಆಗ್ತೈತಿ. ಅದಕ್ಕೋಸ್ಕರ Y2ನ ನಾವು ಮೇಲೆ ಬರ್ಕೊಳ್ಳೋಣ. 5Y2 ಆಗ್ತೈತಿ. ಇದನ್ನು ನೀಟಾಗಿ ಒಂದು ಸಾರಿ ಬರೆದು ಬಿಡ್ತೀನಿ ನೋಡಿರಿ. 5 ಡಿವೈಡೆಡ್ ಬೈ 210 ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ Y2 ಅಂತ ಐತಿ. ಈ Y2 ಏನಾಗುತ್ತಾ, ಇಲ್ಲಿ ಹೋಗುತ್ತಾ, ಇದೇನಾಗುತ್ತಾ, ಗುಣಾಕಾರ ಆಗ್ತೈತಿ ಅಂತ ನಮ್ಗೆ ಗೊತ್ತೈತಿ. ಹಾಗಾದರೆ ಇದನ್ನು ನಾವು ಯಾವ ರೀತಿ ಬರಿಬೋದು ಅಪ್ಪ ಅಂತಂದರೆ, 5Y2 ಇಸ್ ಈಕ್ವಲ್ ಟು ಈ ಕಡೆ 210 ಇದ್ದಿದ್ದು ಈ ಕಡೆ ಸೈಡ್ ಹೋದರೆ ಗುಣಾಕಾರ ಆಗ್ತೈತಿ. ಅದಕ್ಕೋಸ್ಕರ 2 × 210 ನಾವು ಕಂಡು ಹಿಡಿಬೇಕಾಗಿರೋದು Y2. ಅದಕ್ಕೋಸ್ಕರ Y2ನ ಹಾಗೆ ಇಟ್ಕೊಳ್ಳೋಣ. ಆಮೇಲೆ ಏನಾಗುತ್ತೆ, ಇಲ್ಲಿ ಇಂಟು ಇದ್ದಿದ್ದು ಈ ಕಡೆ ಸೈಡ್ ಬಂದರೆ ಡಿವೈಡೆಡ್ ಬೈ ಆಗುತ್ತಾ. 2 × 210 ಡಿವೈಡೆಡ್ ಬೈ 5. ಆದರೆ ಇದನ್ನು ಕಡ್ತಾ ಹೊಡೆಯೋಣ. 5 1 5, 5 4 20, 1 ಉಳಿತು, 5 5 10. ಹಾಗಾದರೆ Y2 ಬೆಲೆ ಎಷ್ಟು ಸಿಗ್ತೈತಪ್ಪ ಅಂತಂದರೆ 2 × 42. 2 × 42 ಮಾಡಿದರೆ ಇದರದ್ದು ಬೆಲೆ ಎಷ್ಟು ಸಿಗ್ತೈತಪ್ಪ ಅಂತಂದರೆ 84 ರೂಪಾಯಿ. ಹಾಗಾದರೆ Y2 ಬೆಲೆ ಎಷ್ಟಪ್ಪ ಅಂತಂದರೆ 84 ರೂಪಾಯಿ. ಇದರ ಮೀನಿಂಗ್ ಏನಪ್ಪ ಅಂತಂದರೆ, 2 ಮೀಟರ್ ಇತ್ತಪ್ಪ ಅಂತಂದರೆ, ಬಟ್ಟೆಯ ಉದ್ದ 2 ಮೀಟರ್ ಇತ್ತಪ್ಪ ಅಂತಂದರೆ ಅದರದ್ದು ಬೆಲೆ ಎಷ್ಟಾಗಿರ್ತೈತಿ, 84 ಆಗಿರ್ತೈತಿ. ಅದೇ ರೀತಿಯಾಗಿ ನಾವು ಇವಾಗ ಏನು ಮಾಡೋಣಪ್ಪ ಅಂತಂದರೆ, X1 ಡಿವೈಡೆಡ್ ಬೈ Y1 ಇಸ್ ಈಕ್ವಲ್ ಟು X3 ಡಿವೈಡೆಡ್ ಬೈ Y3 ತೊಗೊಳ್ಳೋಣ. ಹಿಂಗೆ ತೊಗೊಳಕ್ಕೆ ಬರ್ತೈತಾ, X2 ಡಿವೈಡೆಡ್ ಬೈ Y2 ಇಸ್ ಈಕ್ವಲ್ ಟು X3 ಡಿವೈಡೆಡ್ ಬೈ Y3 ಅಂತೇಳಿ ತೊಗೊಳಕ್ಕೆ ಬರ್ತೈತೆ. ಇದನ್ನು ತೊಗೊಳಕ್ಕೆ ಬರ್ತೈತಿ. ಯಾಕಪ್ಪ ಅಂತಂದರೆ ಇದರದ್ದು ಎಲ್ಲ ಅನುಪಾತಗಳು ಏನಾಗಿರ್ತವ, ಸ್ಥಿರಾಂಕ ಆಗಿರ್ತವ. ಆ ಥರನೂ ನಾವು ತೊಗೋಬೋದು. ಇಲ್ಲಿ ನಾವೇನು ತೊಗೊಂಡು ಮಾಡೋಣ ಅಂತಂದರೆ, X1 ಡಿವೈಡೆಡ್ ಬೈ Y1 ಇಸ್ ಈಕ್ವಲ್ ಟು X3 ಡಿವೈಡೆಡ್ ಬೈ Y3 ಅಂತೇಳಿ ತೊಗೊಂಡು ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಹಾಗಾದರೆ ಇಲ್ಲಿ ಐತೆ ನೋಡಿರಿ, X3 ಅಂತಂದರೆ 4. ಇದನ್ನು ಯಾವ ರೀತಿ ಬರ್ಕೋಬೋದು, 5 ಡಿವೈಡೆಡ್ ಬೈ 210 ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ Y3. ಈ Y ಏನಾಗುತ್ತೆ, ಈ ಕಡೆ ಸೈಡ್ ಹೋಗುತ್ತಾ, ಈ 210 ಅನ್ನೋದು ಏನಾಗುತ್ತೆ, ಈ ಕಡೆ ಹೋಗುತ್ತಾ. ಈ ಬಾಗಿಲಿಗೆ ಇದ್ದಿದ್ದು ಇಸ್ ಈಕ್ವಲ್ ಟು ಈ ಕಡೆ ಸೈಡ್ ಬಂದರೆ ಗುಣಾಕಾರ ಚಿಹ್ನೆ ಆಗುತ್ತೆ. ಹಾಗಾದರೆ 5Y3 ಇಸ್ ಈಕ್ವಲ್ ಟು 4 × 210
ಈ 5ಅನ್ನು ಇಲ್ಲಿ ಗುಣಾಕಾರ ಇದ್ದಿದ್ದು ಈ ಕಡೆ ಸೈಡ್ ತೊಗೊಂಡು ಬಂದರೆ ಭಾಗಾಕಾರ ಆಗುತ್ತಾ. 4 × 210 ಡಿವೈಡೆಡ್ ಬೈ y3 = 4 × 210 ಡಿವೈಡೆಡ್ ಬೈ 5. 5 1 5, 5 4 20, 1 ಉಳಿತು, 5 10. ಹಾಗಾದರೆ 4 × 42 ಮಾಡಿದರೆ ನಮಗೆ ಉತ್ತರ ಎಷ್ಟು ಬರ್ತೈತಪ್ಪ ಅಂತಂದರೆ 168. y3 ಅಂತಂದರೆ 4 ಮೀಟರ್ ಉದ್ದದ ಬಟ್ಟೆಯ ಬೆಲೆ ಎಷ್ಟಾಗುತ್ತಪ್ಪ ಅಂತಂದರೆ 168 ರೂಪಾಯಿ ಆಗ್ತೈತಿ ಅಂತ ಅರ್ಥ. ಅದೇ ರೀತಿಯಾಗಿ ನಾವೇನು ಮಾಡಬೇಕಾಗುತ್ತಾ, x4 ಮತ್ತು x5 ಮಾಡಬೇಕು. ಇಲ್ಲಿ ಕೊಟ್ಬಿಟ್ಟಾರ 5 / 210 = 10 / y4. ಸೇಮ್ ಆ್ಯಸ್ ಇಟ್ ಈಸ್ ಇವಾಗ ಮಾಡಿದ್ವಲ್ಲ ಅದೇ ರೀತಿಯಾಗಿ ಮಾಡಿದ್ವಪ್ಪ ಅಂತಂದರೆ y4 ಬೆಲೆನೂ ಸಹ ನಮಗೇನು ಬರ್ತೈತಿ ಗೊತ್ತಾಗ್ತೈತಿ. ಅದೇ ರೀತಿಯಾಗಿ y5 ಬೆಲೆ ಸಹ ನಮ್ಗೆ ಗೊತ್ತಾಗ್ತೈತಿ. ಇದು ಏನಪ್ಪ ಅಂತಂದರೆ 1ನೇ ಪ್ರಾಬ್ಲಮ್. ಇನ್ನು 2ನೇ ಪ್ರಾಬ್ಲಮನ್ನು ನಾವು ನೋಡ್ಕೊತ ಹೋದ್ವಪ್ಪ ಅಂತಂದರೆ 2ನೇದು ಏನು ಹೇಳುತ್ತಂತಂದರೆ, 2ನೇ ಉದಾಹರಣೆ 14 ಮೀಟರ್ ಎತ್ತರದ ವಿದ್ಯುತ್ ಕಂಬವು 10 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಇದೇ ರೀತಿಯ ಸಂದರ್ಭದಲ್ಲಿ 15 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ವಿದ್ಯುತ್ ಕಂಬ ಅಥವಾ ಮರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತಂದೇಳಿ ಕೇಳ್ಯಾರ. ಕ್ವಶನನ್ನು ನಾವು ನೀಟಾಗಿ ಫಸ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಏನೈತಿ, ಮೊದಲನೇದ್ದು 14 ಮೀಟರ್ ಎತ್ತರದ ಏನೈತಿ ವಿದ್ಯುತ್ ಕಂಬ ಐತಿ. ಇದು ಎಷ್ಟು ನೆರಳನ್ನು ಉಂಟು ಮಾಡುತ್ತಪ್ಪ ಅಂತಂದರೆ 10 ಮೀಟರ್ ನೆರಳನ್ನು ಉಂಟು ಮಾಡುತ್ತೆ. ಯಾವುದೋ ಒಂದು ಎಷ್ಟೋ ಮೀಟರಿಂದು ಒಂದು ಕಂಬ ಐತಿ, ಅದು ಎಷ್ಟು ನೆರಳನ್ನು ಉಂಟು ಮಾಡುತ್ತಪ್ಪ ಅಂತಂದರೆ 15 ಮೀಟರ್ ನೆರಳನ್ನು ಉಂಟು ಮಾಡುತ್ತೆ. ಹಾಗಾದರೆ ಇದರ ಎತ್ತರವನ್ನು ಕಂಡು ಹಿಡಿಯಿರಿ ಅಂತಂದು ನಮಗೆ ಕೇಳ್ಯಾರ. ಹಾಗಾದರೆ ಇದನ್ನು ನಾವು ಯಾವ ರೀತಿ ಹೇಳ್ಬೋದಪ್ಪ ಅಂತಂದರೆ, ಮರದ ಎತ್ತರವನ್ನು ನಾವು ಏನಂತ ತಗೊಳ್ಳೋಣ, ಇಲ್ಲಿ ಮರ ಅಂತೇಳಿ ಕೊಟ್ಟಾರ, ಕೆಲವೊಂದು ಮೇಲೆ ಏನು ಕೊಟ್ಟಾರ ವಿದ್ಯುತ್ ಕಂಬ ಅಂತೇಳಿ ತೊಗೊಳ್ಳೋಣ. ನಮ್ಗೆ ಯಾವ್ದು ಇಷ್ಟ ಆಗ್ತೈತೆ ಅದನ್ನು ತೊಗೊಂಡು ಇವಾಗ ಲೆಕ್ಕವನ್ನು ಮಾಡೋಣ. ಮರದ ಎತ್ತರವು x ಮೀಟರ್ ಅಂತೇಳಿ ತೊಗೊಳ್ಳೋಣ. ಆಮೇಲೆ ನೆರಳಿನ ಉದ್ದ ಏನಾಗಿರ್ತೈತಲ್ಲ ಅದನ್ನು ನಾವು y ಅಂತೇಳಿ ನಾವು ಕನ್ಸಿಡರ್ ಮಾಡೋಣ. ವಸ್ತುವಿನ ಎತ್ತರ ಹೆಚ್ಚಾದಂತೆ ಅದರ ನೆರಳಿನ ಉದ್ದವೂ ಸಹ ಏನಾಗಕತ್ತೈತಿ, ಹೆಚ್ಚಾಗಕತ್ತೈತಿ. 14 ಮೀಟರ್ ಏನಾದರೂ ಎತ್ತರ ಇತ್ತಪ್ಪ ಅಂದರೆ ಅದರದ್ದು ನೆರಳು ಏನಾಗಿರ್ತೈತಿ, 10 ಆಗಿರ್ತೈತಿ. ಅದಕ್ಕಿಂತ ಇನ್ನೂ ಎಷ್ಟೋ ಎತ್ತರ ಐತಿ, ಆದರೆ ಅದರ ನೆರಳಿನ ಉದ್ದ ಏನಾಗೈತಪ್ಪ ಅಂತಂದರೆ 15 ಮೀಟರ್ ಐತಿ ಅಂತಂದು ಕೇಳ್ಯಾರ. ಹಾಗಾದರೆ ಇದು ನೇರ ಅನುಪಾತದಲ್ಲಿ ಐತಿ ಅಂತ ನಾವು ಹೇಳ್ಬೋದು. ನೇರ ಅನುಪಾತದ ಸೂತ್ರ ಏನಪ್ಪ ಅಂತಂದರೆ x1 / y1 = x2 / y2. 14 ಅನ್ನೋದು x1 ಅಂತೇಳಿ ತೊಗೊಳ್ಳೋಣ, 10 ಅನ್ನೋದು y1 ಅಂತೇಳಿ ತೊಗೊಳ್ಳೋಣ. x ಅನ್ನೋದು x2, 15 ಅನ್ನೋದು y2. ಇವೆಲ್ಲ ಏನದವ ನೇರ ಅನುಪಾತದಾಗ ಅದಾವ. ಈ ಸೂತ್ರದ ಪ್ರಕಾರ ಹಾಕ್ಕೊಂತ ಹೋಗ್ಬಿಡೋದು. x1 ಅಂತಂದರೆ 14 ಅಂತ ಐತಿ, y1 ಅಂತಂದರೆ 10, x2 ಅಂತಂದರೆ x ಹಂಗೆ ಇಟ್ಕೊಳ್ಳೋಣ, 15ಕ್ಕೆ 15 ನಾವು ಬರ್ಕೋಬೋದು. ಯಾಕೆ ಅಂತಂದರೆ ಇದು ನೇರ ಅನುಪಾತದಾಗ ಐತಿ, ಅದಕ್ಕೋಸ್ಕರ ನಾವು ಅದೇ ರೀತಿಯಾಗಿ ಬರ್ಕೋಬೋದು. ಇವಾಗ ನಮಗೆ ಬೇಕಾಗಿರೋದು x ಬೆಲೆ. ಅದಕ್ಕೆ ನಾನು ಇದನ್ನು ಹೆಂಗೆ ಬರೀತೀನಿ ಅಂತಂದರೆ x / 15 = 14 / 10. ಏನಾದರೂ ವ್ಯತ್ಯಾಸ ಆಯಿತಾ? ಏನೂ ಇಲ್ಲ. x / 15 ಈ ಕಡೆ ಸೈಡ್ ಬರ್ಕೊಂಡೈತಿ, 14 / 10 ಈ ಕಡೆ ಸೈಡ್ ಬರ್ಕೊಂಡೈತಿ. ನಮಗೆ ಬೇಕಾಗಿರೋದು ಎಕ್ಸನ್ನು ಹಂಗೆ ಇಟ್ಕೊಳ್ಳೋಣ. ಈ ಡಿವೈಡೆಡ್ ಬೈ ಇದ್ದಿದ್ದು = ಈ ಕಡೆ ಹೋಯ್ತಪ್ಪ ಅಂತಂದರೆ ಇಂಟು ಆಗ್ತೈತಿ. ಅವಾಗ 14 / 10 × 15. ಹೌದಾ? 5 × 10, 5 3 15, 2 1 2, 2 7 14. ಇದನ್ನು ನೀಟಾಗಿ ಮಾಡ್ತೀನಿ ನೋಡ್ರಿ ಯಾವ ರೀತಿ ಆಗ್ತೈತಿ ಅಂತೇಳಿ. x = 14 / 10 × 15. 5 × 10, 5 3 15. ಅಂಶಕ ಮತ್ತು ಛೇದಕ ಒಂದೇ ಮಗ್ಗಿಯಿಂದ ನಾವು ಕಡ್ತಾ ಹೊಡಿಬೇಕಾಗ್ತೈತಿ. 2 1 2, 2 7 14. ಹಾಗಾದರೆ x = 7 × 3. ಅಂಶದಲ್ಲಿ ಏನೇನು ಉಳಿದೈತಿ? 7 ಉಳಿದೈತಿ ಮತ್ತು 3 ಉಳಿದೈತಿ. ಇಂಟು ಚಿಹ್ನೆ ಐತಿ, ಇಂಟು ಚಿಹ್ನೆ ಹಾಕ್ಕೋಬೇಕು. ಹಾಗಾದರೆ x ಏನಾಗಿರ್ತಪ್ಪ ಅಂತಂದರೆ 7 3 21 ಮೀಟರ್. ಹಾಗಾದರೆ ಆ ಮರದ ಅಥವಾ ಲೈಟಿನ ಕಂಬದ ಎತ್ತರ ಎಷ್ಟಾಗಿರ್ತೈತಿ, ವಸ್ತುವಿನ ಎತ್ತರ ಎಷ್ಟಾಗಿರ್ತೈತಪ್ಪ ಅಂತಂದರೆ 21 ಮೀಟರ್ ಆಗಿರ್ತೈತಿ. ಎಕ್ಸ್ನ ಬೆಲೆ ಎಷ್ಟು ಸಿಕ್ತು ನಮಗೆ? 21. ಹಾಗಾದರೆ ಇಲ್ಲಿ ವಸ್ತುವಿನ ಎತ್ತರ ಹೆಚ್ಚಾದಂತೆ ಅದರದ್ದು ನೆರಳನ್ನು ಸಹ ಏನಾಗಕತ್ತೈತಿ, ಹೆಚ್ಚಾಗಕತ್ತೈತಿ. 14 ಇದ್ದಿದ್ದು 10 ಆಯಿತು, 21 ಇದ್ದಿದ್ದು 15 ಆಯಿತು. ಇಲ್ಲಿ ಏನಾಗಕತ್ತೈತಿ, ಹೆಚ್ಚಿಗೆ ಕಾಣಕತ್ತೈತಿ. ಇದು ನೇರ ಅನುಪಾತದಲ್ಲಿ ಐತಿ ಅಂತ ನಾವು ಹೇಳ್ಬೋದು. ಹಾಗಾದರೆ ಮುಂದಿನ ಉದಾಹರಣೆಯನ್ನು ನಾವು ಗಮನಿಸ್ಕೊತ ಹೋಗೋಣ. ಮುಂದಿನ ಉದಾಹರಣೆ 3. ದಪ್ಪ ಕಾಗದದ 12 ಹಾಳೆಗಳ ತೂಕ 40 ಗ್ರಾಮ್ ಐತಿ. 12 ಹಾಳೆಗಳನ್ನು ಏನಾದರೂ ನಾವು ತೂಕ ಹಾಕಿದರೆ ಅದು ಎಷ್ಟೈತಿ, 40 ಗ್ರಾಮ್ ಐತಿ. ಇದೇ ಕಾಗದದ ಎಷ್ಟು ಹಾಳೆಗಳು
2.5 ಕಿಲೋಗ್ರಾಮ್ ತೂಗುತ್ತವೆ. ಎಷ್ಟು ಹಾಳೆಗಳನ್ನು ಸೇರಿಸಿದ್ರೆ ನಮಗೆ 2.5 kg ತೂಕ ಬರ್ತೈತಿ ಅಂತ ಕೇಳ್ಯಾರ. ಫಸ್ಟಿಗೆ ನಾವೇನು ತಿಳ್ಕೊಬೇಕು, ಒಂದು ಗ್ರಾಮ್ನೇ ಕೊಟ್ಟಾರ, ಇನ್ನು ಒಂದು ಕಿಲೋಗ್ರಾಮ್ನೇ ಕೊಟ್ಟಾರ. ಗ್ರಾಮ್ ಇದ್ದಿದ್ದು ಕಿಲೋಗ್ರಾಮ್ನಿಗಾದರೂ ಪರಿವರ್ತನೆ ಮಾಡ್ಕೊರಿ, ಕಿಲೋಗ್ರಾಮ್ ಇದ್ದಿದ್ದು ಗ್ರಾಮಿಗಾದ್ರೂ ಪರಿವರ್ತನೆ ಮಾಡ್ಕೊಳ್ಳೋಣ. ಕಿಲೋಗ್ರಾಮ್ ಇದ್ದಿದ್ದನ್ನು ಗ್ರಾಮಿಗೆ ಮಾಡಿಕೊಂಡ್ರೆ ಈಸಿ ಆಗ್ತೈತಿ. ಅದಕ್ಕೋಸ್ಕರ ನಾವೇನು ಮಾಡ್ಕೊಳ್ಳೋಣ, ಕಿಲೋಗ್ರಾಮ್ ಇದ್ದಿದ್ದನ್ನು ಗ್ರಾಮಿಗೆ ಪರಿವರ್ತನೆ ಮಾಡ್ಕೊಳ್ಳೋಣ. 2.5 ಕಿಲೋಗ್ರಾಮ್ ತೂಗಲು ಬೇಕಾಗುವ ಕಾಗದದ ಹಾಳೆಗಳ ಸಂಖ್ಯೆ ಏನಂತ ತೊಗೊಳ್ಳೋಣ, ಎಕ್ಸ್ ಅಂತೇಳಿ ತೊಗೊಳ್ಳೋಣ. ತೂಕ ಏನಿರ್ತೈತಲ್ಲ ಅದನ್ನು ನಾವು ಏನಂತ ತೊಗೊಳ್ಳೋಣ, ವಾಯ್ ಅಂತೇಳಿ ತೊಗೊಳ್ಳೋಣ. ಕೋಷ್ಟಕವನ್ನು ರಚನೆ ಮಾಡೋಣ. ಹಾಳೆಗಳ ಸಂಖ್ಯೆ ಎಕ್ಸ್, ಇದು ಏನು ಹಾಳೆಗಳ ಸಂಖ್ಯೆ ಅಂತೇಳಿ ತೊಗೊಳ್ಳೋಣ. ಹಾಳೆಗಳ ತೂಕ ವಾಯ್, ಇದು ಗ್ರಾಮ್ಗಳಲ್ಲಿ. 12 ಹಾಳೆಗಳಿತ್ತಪ್ಪ ಅಂತಂದರೆ 40 ಗ್ರಾಮ್ ತೂಗುತ್ತಾ. ಎಷ್ಟೋ ಹಾಳೆಗಳದವ ಆದರೆ ಅದು ಎಷ್ಟು ತೂಗಕತ್ತೈತಪ್ಪ ಅಂತಂದರೆ 2.5 kg. 2.5 kgನ ಹೆಂಗೆ ನಾವು 2500 ಅಂತೇಳಿ ಬರ್ಕೊಂಡ್ವಿ ಅಂತಂದರೆ 1 ಕಿಲೋಗ್ರಾಮ್ ಅಂತಂದರೆ 1000 ಗ್ರಾಮ್, 2 ಕಿಲೋಗ್ರಾಮ್ ಅಂತಂದರೆ 2000 ಗ್ರಾಮ್, ಅರ್ಧ ಕಿಲೋಗ್ರಾಮ್ ಅಂತಂದರೆ 500 ಗ್ರಾಮ್. 2000 + 500 ಗ್ರಾಮ್ 2500 ಗ್ರಾಮ್. 2.5 kg ಅಂತಂದರೆ 2500 ಗ್ರಾಮ್ ಅಂತೇಳಿ ನಾವು ಬರ್ಕೊಂಡಿರೋದು. ಹಾಳೆಗಳ ಸಂಖ್ಯೆ ಹೆಚ್ಚಿದಂತೆ ಅವುಗಳ ತೂಕವೂ ಸಹ ಏನಾಗಕತ್ತೈತಿ, ಹೆಚ್ಚಾಗಕತ್ತೈತಿ. ಆದ್ದರಿಂದ ಹಾಳೆಗಳ ಸಂಖ್ಯೆ ಮತ್ತು ಅವುಗಳ ತೂಕವು ಪರಸ್ಪರ ನೇರ ಅನುಪಾತದಲ್ಲೈತಿ. ಹಾಗಾದರೆ ಇದನ್ನು ಹೆಂಗೆ ಬರ್ಕೋಬೋದು, x1 / y1 = x2 / y2 ಅಂತೇಳಿ ನಾವು ಬರ್ಕೋಬೋದು. ಇಲ್ಲಿ x1 ಅಂತಂದರೆ 12, y1 ಅಂತಂದರೆ 40, x2 ಅಂತಂದರೆ ಎಕ್ಸು, y2 ಅಂತಂದರೆ 2500. ಇದನ್ನು ಏನು ಮಾಡೋದಪ್ಪ ಅಂತಂದರೆ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋದು ಬೆಲೆಗಳನ್ನು. ಆನಂತರ ಇದನ್ನು ಯಾವ ರೀತಿ ಮಾಡ್ಕೋಬೋದಪ್ಪ ಅಂತಂದರೆ, ನಮಗೆ ಬೇಕಾಗಿರೋದು ಎಕ್ಸ್ ಬೆಲೆ, ಈ 2500 ಈ ಕಡೆ ಸೈಡ್ ಹೋಗ್ತಪ್ಪ ಅಂತಂದರೆ ಏನಾಗುತ್ತಾ, ಇಂಟು ಆಗ್ತೈತಿ. ಅದನ್ನು ನಾವು ಯಾವ ರೀತಿ ಬರ್ಕೋಬೇಕು ಅನ್ನೋದು ನಾನು ಇಲ್ಲಿ ನೋಡ್ತೀನಿ ನೋಡಿರಿ. x = 12 / 40 ಇಂಟು 2500. 2500. ಈ ಸೊನ್ನೆ ಮತ್ತು ಈ ಸೊನ್ನೆ ಏನಾಗುತ್ತಾ, ಕ್ಯಾನ್ಸಲ್ ಆಗುತ್ತಾ. 4 × 1 4, 4 × 3 12. ಮೇಲೆ ಉಳಿದಿರೋದು ಎಷ್ಟಪ್ಪ ಅಂತಂದರೆ 3 × 250. ಇದಕ್ಕೆ ಇಂಟು ಮಾಡಿದ್ವಪ್ಪ ಅಂತಂದರೆ ನಮ್ಗೆ ಉತ್ತರ ಎಷ್ಟು ಬರ್ತೈತಪ್ಪ ಅಂತಂದರೆ 750. ಹಾಗಾದರೆ 750 ಹಾಳೆಗಳನ್ನು ಸೇರಿಸಿದ್ರೆ ನಮಗೆ 2.5 kg ಏನಾಗುತ್ತಾ, ತೂಕವನ್ನು ಹೊಂದ್ತೈತಿ ಅಂತ ನಾವು ಹೇಳ್ಬೋದು. ಇದು ಯಾವುದಪ್ಪ ಅಂತಂದರೆ 3ನೇ ಲೆಕ್ಕ. ಇನ್ನು 4ನೇ ಉದಾಹರಣೆಯನ್ನು ನಾವು ನೋಡ್ಕೊಂಡ್ವಿ ಅಪ್ಪ ಅಂತಂದರೆ, ಒಂದು ರೈಲು ಗಂಟೆಗೆ ಏನು ಮಾಡಕತ್ತೈತಿ, 75 ಕಿಲೋಮೀಟರ್ನಂತೆ ಏಕರೂಪದ ಜವದೊಂದಿಗೆ ಚಲನೆ ಮಾಡಕತ್ತೈತಿ. ಒಂದೇ ಸ್ಪೀಡ್ನಾಗ ಏನು ಹೋಗಕತ್ತೈತಿ, ಅದು ಚಲನೆಯನ್ನು ಮಾಡಕತ್ತೈತಿ. ಅದು 20 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಹೋಗ್ತೈತಿ ಮತ್ತು 250 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಬೇಕಾಗುವ ಅವಧಿಯನ್ನು ಕಂಡುಹಿಡಿಯಿರಿ ಅಂತಂದು ಕೇಳ್ಯಾರ. 20 ನಿಮಿಷ ಕ್ರಮಿಸಲು ಬೇಕಾಗಿರುವ ದೂರವನ್ನು ನಾವು ಎಕ್ಸ್ ಅಂತೇಳಿ ತೊಗೊಳ್ಳೋಣ. 250 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಬೇಕಾಗುವ ಅವಧಿಯನ್ನು ನಾವು ಏನಂತ ತೊಗೊಳ್ಳೋಣ, ವಾಯ್ ಅಂತೇಳಿ ತೊಗೊಳ್ಳೋಣ. ನಿಮಿಷಗಳಲ್ಲಿ ತೊಗೊಳ್ಳೋಣ. ಒಂದು ಕೋಷ್ಟಕವನ್ನು ರಚನೆ ಮಾಡೋಣ. ಕ್ರಮಿಸುವ ದೂರವನ್ನು ನಾವು ಕಿಲೋಮೀಟರ್ಗಳಲ್ಲಿ, ಬೇಕಾಗುವ ಅವಧಿಯನ್ನು ನಾವು ನಿಮಿಷಗಳಲ್ಲಿ ತೊಗೋಬೋದು. ಮೇಲೆ ನಿಮಿಷ ಬರೆದು ಕೆಳಗಡೆ ಕಿಲೋಮೀಟರ್ ಬರೆದ್ರೆ ನಡೀತೈತೆ. ಹೆಂಗೆ ಬರೆದ್ರೂ ನಡೀತೈತಿ. ಹಾಗಾದರೆ ಕ್ರಮಿಸಿದ ದೂರ 75 ಕಿಲೋಮೀಟರ್ ಆಯ್ತಪ್ಪ ಅಂತಂದರೆ ಅದು ಎಷ್ಟು ತೊಗೊಳುತ್ತಾ, ಒಂದು ರೈಲು ಗಂಟೆಗೆ ಅಂತ ಕೇಳ್ಯಾರ. ಒಂದು ಗಂಟೆ ಅಂತಂದರೆ ಎಷ್ಟು, 60 ನಿಮಿಷ. ಅದಕ್ಕೋಸ್ಕರ 75 ಕಿಲೋಮೀಟರ್ ಬೇಕಾಗಿತ್ತಪ್ಪ ಅಂತಂದರೆ 1 ಗಂಟೆ ಬೇಕು. ಅದನ್ನು ನಾವು ನಿಮಿಷಗಳಲ್ಲಿ ಬರ್ಕೊಳ್ಳೋಣ, 60 ನಿಮಿಷ. 20 ನಿಮಿಷ ಆಯ್ತಪ್ಪ ಅಂತಂದರೆ ಎಷ್ಟು ದೂರ ಹೋಗುತ್ತಾ ಅದು ನಮ್ಗೆ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ ಎಕ್ಸ್ ಅಂತೇಳಿ ಇಟ್ಕೋಬೇಕು. ಅದೇ 250 ಕಿಲೋಮೀಟರ್ ಆದರೆ ಎಷ್ಟು ದೂರ ಹೋಗುತ್ತದು, ಎಷ್ಟು ಸಮಯ ಬೇಕಾಗುತ್ತಾ ಅದು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅದನ್ನು ನಾವೇನಂತ ತೊಗೊಳ್ಳೋಣ, ವಾಯ್ ಅಂತೇಳಿ ತೊಗೊಳ್ಳೋಣ. ಜವವು ಏಕರೂಪವಾಗಿರುವುದರಿಂದ ಕ್ರಮಿಸುವ ದೂರವು ಬೇಕಾಗುವ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಐತಿ ಅಂತ ನಾವು ಹೇಳ್ಬೋದು. ಹಾಗಾದರೆ 1ನೇ ಲೆಕ್ಕವನ್ನು ನಾವು ನೋಡೋಣ. ಯಾವುದಪ್ಪ ಅಂತಂದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಬೇಕಾಗೈತಿ. ಅದು ಎಷ್ಟು ದೂರ ಕ್ರಮಿಸ್ತೈತಿ 20 ನಿಮಿಷಕ್ಕೆ ಅಂತೇಳಿ. ಹಾಗಾದರೆ ಮೇಲಿರೋವೆಲ್ಲ x1 x2 x3 ಆಗಿರ್ತವೆ, ಕೆಳಗಡೆ ಇರೋವೆಲ್ಲ y1 y2 y3 ಆಗಿರ್ತವೆ. ನಮಗೆ ಸೂತ್ರದ ಪ್ರಕಾರ x1 / y1 = x2 / y2. ಇಲ್ಲಿ x1 ಅಂತಂದರೆ 75, y1 ಅಂತಂದರೆ 60, ಎಕ್ಸಿಗೆ x2 ಅಂತಂದರೆ ಎಕ್ಸು, y2 ಅಂತಂದರೆ 20. ಈ ಸೂತ್ರದ ಪ್ರಕಾರ ಏನು ಮಾಡ್ಕೊಳ್ಳೋಣ, ಹಾಕ್ಕೊಳ್ಳೋಣ. ಇಲ್ಲಿ ಹಾಕಿರೋದೈತೆ ನೋಡಿರಿ, 75 / 60 = x / 20. ಇದನ್ನು ಯಾವ ರೀತಿ ಮಾಡೋದು, ನಮ್ಗೆ ಬೇಕಾಗಿರೋದು ಎಕ್ಸ್ ಅಷ್ಟೇ.
ಅದಕ್ಕೋಸ್ಕರ ಇಲ್ಲಿ 20 ಇದ್ದಿದ್ದು = ಈ ಕಡೆ ಸೈಡ್ ಹೋಯ್ತಪ್ಪ ಅಂತಂದರೆ ಇಂಟು ಆಗ್ತೈತಿ. ಇದನ್ನು ಹೆಂಗೆ ಬರ್ಕೋಬೋದು, x = 75 / 60 ಇಂಟು 20 ಅಂತೇಳಿ ಬರ್ಕೋಬೋದು. ಈ 0 ಕ್ಯಾನ್ಸಲ್ ಆಗ್ತೈತಿ. 2 × 1 = 2, 2 × 3 = 6, 3 × 1 = 3, 3 × 2 = 6, 1 ಉಳಿತು, 3 × 5 = 15. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಬಂತಪ್ಪ ಅಂತಂದರೆ ನಮ್ಗೆ 25. ಹಾಗಾದರೆ ನಾವು ಏನಾದರೂ 20 ನಿಮಿಷಗಳಲ್ಲಿ ಒಂದೇ ಸ್ಪೀಡ್ನಾಗ ಹೋದರೆ 20 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತೀವಪ್ಪ ಅಂತಂದರೆ ನಾವು 25 ಕಿಲೋಮೀಟರ್ಗಳನ್ನು ನಾವು ಹೋಗ್ತೀವಿ ಅಂತ ಅರ್ಥ. ಅದೇ ರೀತಿಯಾಗಿ ನಾವೇನು ಮಾಡಬೇಕಾಗೈತಿ, 250 ಕಿಲೋಮೀಟರ್ ಓದಿದ್ರೆ 250 ಕಿಲೋಮೀಟರ್ ಏನಾದರೂ ಹೋದರೆ ಎಷ್ಟು ಸಮಯ ಬೇಕಾಗುತ್ತಾ ಅದನ್ನು ನಾವಿವಾಗ ಕಂಡುಹಿಡಬೇಕಾಗುತ್ತೆ. ಇದು ಸೇಮ್ ಫಾರ್ಮುಲಾ x1 / y1 = x2 / y2 ಅಂತೇಳಿ. 75 / 60 = 250 / y. ನಮ್ಗೆ y ಬೇಕಾಗಿರೋದ್ರಿಂದ = ಈ ಕಡೆ ಕಳ್ಸೋಣ, ಇಲ್ಲಿ ಏನಾಗುತ್ತಾ ಇಂಟು ಆಗ್ತೈತಿ. ಇದನ್ನು ಯಾವ ರೀತಿ ಬರ್ಕೋಬೇಕಂತ ನಾವು ನೋಡ್ತೀವಿ ನೋಡ್ರಿ, ಇಲ್ಲ ಐತಲ್ಲ, ಅಲ್ಲಿ ಕಾಣಿಸ್ತೈತಲ್ಲ, 75 / 60 = 250 / y. ನಮಗೆ ಬೇಕಾಗಿರೋದು y ಏನಾಗುತ್ತಾ = ಈ ಕಡೆ ಸೈಡ್ ಹೋಗುತ್ತಾ, ಅಲ್ಲಿ ಇಂಟು ಆಗ್ತೈತಿ. ಇಲ್ಲಿ ಡಿವೈಡೆಡ್ ಬೈ ಐತೆ 60 = ಈ ಕಡೆ ಬಂದರೆ ಏನಾಗುತ್ತಾ 60 ಆಗುತ್ತಾ. ಯಾವ ರೀತಿ ನೋಡ್ರಿ, ಇಲ್ಲಿ 75 × y = 250 × 60. ನಮಗೆ ಬೇಕಾಗಿರೋದು y ಹಂಗೆ ಇಟ್ಕೊಳ್ಳೋಣ. y ಬಾಜು 75 ಐತಿ, ಇದು ಇಂಟು ಚಿಹ್ನೆದ್ರೊಳಗೆ ಇರ್ತೈತಿ, ಈ ಕಡೆ ಸೈಡ್ ಬಂದರೆ ಡಿವೈಡೆಡ್ ಬೈ ಆಗ್ತೈತಿ. ಇದನ್ನು ನಾನು ಯಾವ ರೀತಿ ಬರ್ಕೊತೀನಿ ಅಂತಂದರೆ y = 250 × 60 / 75. 25 × 1 = 25, 0 × 0, 25 × 3 = 75, 3 × 1 = 3, 3 × 2 = 6, 0 × 0. ಹಾಗಾದರೆ y = 10 × 20 ಎಷ್ಟಾಗ್ತೈತಿ 200. ಇಲ್ಲೈತಲ್ಲ, y = 200 ನಿಮಿಷಗಳು. y ನಮಗೆ ಎಷ್ಟು ಸಿಗ್ತೈತಪ್ಪ ಅಂತಂದರೆ 200 ನಿಮಿಷಗಳು, ಅಥವಾ 200 ನಿಮಿಷ ಅಂತಂದರೆ 3 ಗಂಟೆ 20 ನಿಮಿಷಗಳು ಅಂತ ನಾವು ಹೇಳ್ಬೋದು. 250 ಕಿಲೋಮೀಟರ್ ಚಲನೆ ಮಾಡಬೇಕಾಗಿತ್ತಪ್ಪ ಅಂತಂದರೆ ಅದು 3 ಗಂಟೆ 20 ನಿಮಿಷಗಳು ಬೇಕಾಗ್ತೈತಿ ಅಂತೇಳಿ ಅರ್ಥ. ಉದಾಹರಣೆಯನ್ನು ನೋಡೋಣ. ನಕಾಶೆಯ ಮೇಲೆ ದೂರ ಪ್ರಮಾಣ ಸೂಚಕ ಸ್ಕೇಲನ್ನು ಕೊಟ್ಟಾರ. ನಮಗೆ ಎಷ್ಟಂತ ಹೇಳ್ಕೊಟ್ಟಾರ, 1:3 ಕೋಟಿ ಅಂತಂದು ಹೇಳ್ಕೊಟ್ಟಾರ. ನಕಾಶೆಯಲ್ಲಿ 2 ನಗರಗಳು 4 ಸೆಂಟಿಮೀಟರ್ ದೂರದಲ್ಲಿವೆ. ಅವುಗಳ ನಡುವಿನ ನೈಜ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಕೊಟ್ಟಾರ. ಯಾವುದೋ ಒಂದು ನಕಾಶೆ ಐತೆ ಅಂತೇಳಿ ಅನ್ಕೋರಿ, ಇಲ್ಲಿಂದ ಇದಕ್ಕೆ ಎಷ್ಟು ದೂರ ಐತೆ ಅಂತಂದರೆ ಅದನ್ನು ಡೈರೆಕ್ಟಾಗಿ ಏನು ಮಾಡಿರಂಗಿಲ್ಲ, ಕೊಟ್ಟಿರಂಗಿಲ್ಲ, ಜಸ್ಟ್ ಬರೆದಿರ್ತಾರೆ. 1 ಸೆಂಟಿಮೀಟರ್ ಅಂತಂದರೆ 300 ಕಿಲೋಮೀಟರು ಅಥವಾ 200 ಕಿಲೋಮೀಟರು, ಈ ಥರ ಏನು ಮಾಡಿರ್ತಾರಪ್ಪ ಅಂತಂದರೆ ಬರೆದಿರ್ತಾರೆ. ಅಷ್ಟೇ ದೂರ ಅಂತೇನು ಇರಂಗಿಲ್ಲ ಅದು. ಆದರೆ 1 ಸೆಂಟಿಮೀಟರ್ ಅಂದಾಜಿನ ಮೇಲೆ ಏನು ಹಾಕಿರ್ತಾರೆ, ಅವರು ನಕಾಶೆಯನ್ನು ಹಾಕಿರ್ತಾರೆ. ಅಥವಾ 1 ಸೆಂಟಿಮೀಟರ್ ಅಂತಂದರೆ ಏನಂತ ತೊಗೋಬೋದು, 200 ಕಿಲೋಮೀಟರ್ ಅಂತೇಳಿ ತೊಗೋಬೋದು. ನಕಾಶೆ ಒಳಗೆ 200 ಕಿಲೋಮೀಟರ್ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ, 1 ಸೆಂಟಿಮೀಟರ್ಗೆ 300 ಕಿಲೋಮೀಟರ್ ಅಂತೇಳಿ ತೊಗೋರಿ, 2 ಸೆಂಟಿಮೀಟರ್ಗೆ 600 ಕಿಲೋಮೀಟರ್ ಅಂತೇಳಿ ನಾವು ಭಾವಿಸ್ಬೇಕಾಗ್ತೈತಿ. ಇಲ್ಲಿ ನಮಗೆ ಕೊಟ್ಟಿರುವಂಥ ಪ್ರಶ್ನೆಯನ್ನು ಇನ್ನೊಂದು ಸಾರಿ ನಾವು ನೋಡ್ಕೊತ ಹೋದ್ವಪ್ಪ ಅಂತಂದರೆ, ನಕಾಶೆಯ ದೂರನ್ನು ನಾವೇನಂತ ತೊಗೊಳ್ಳೋಣ, ಎಕ್ಸ್ ಅಂತ ಹೇಳಿ ತೊಗೊಳ್ಳೋಣ. ನಿಜವಾದ ದೂರವನ್ನು ನಾವು ಏನಂತ ತೊಗೊಳ್ಳೋಣ, y ಅಂತೇಳಿ ತೊಗೊಳ್ಳೋಣ. ಹಾಗಾದರೆ ಇಲ್ಲಿ ನಮಗೇನು ಕೊಟ್ಟಾರೋ 1:3 ಕೋಟಿ ಅಂತ ಹೇಳ್ಕೊಟ್ಟಾರಲ್ಲ, 1 ಅನ್ನೋದು ಏನಪ್ಪ ಅಂತಂದರೆ ನಮಗೆ ನಕಾಶೆಯ ದೂರ. ನಕಾಶೆಯೊಳಗೆ ಏನಾದರೂ ಇಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ ಅಂತ 1 ಸೆಂಟಿಮೀಟರ್ ಅಂತೇಳಿ ಬರೆದಿದ್ರೆ ಅದರದ್ದು ಮೀನಿಂಗ್ ಎಷ್ಟು ಅಂತಂದರೆ 300 ಕಿಲೋಮೀಟರ್. ಇಲ್ಲಿ ಕೊಟ್ಟಾರೆ ನೋಡ್ರಿ, ಒಂದು ಉದಾಹರಣೆ ಟೈಪು ಸ್ಕೇಲ್ನು. 1 ಸೆಂಟಿಮೀಟರ್ ಅಂತಂದರೆ 300 ಕಿಲೋಮೀಟರ್. ನಾವು ಗ್ರಾಫ್ಗಳಲ್ಲೆಲ್ಲ ಹಾಕ್ತಿರ್ತೀವಲ್ಲ, ಇಲ್ಲಿಗೆ 1 ಸೆಂಟಿಮೀಟರ್ ಅಂತಂದರೆ 10, 20 ಅಂತೇಳಿ, ಅಲ್ಲಿಗೇನು 10 ದಾಟಿ ಹಾಕಬೇಕಂತೇನಿಲ್ಲ. ಒಂದೊಂದು ಮಣಿಗೆ ನಾವು ಏನಪ್ಪ ಅಂತಂದರೆ 10 ಹೆಚ್ಚು ಮಾಡ್ಕೊತ ಹೋಗಿವಿ ಅಂತ ಅರ್ಥ. 1 ಸೆಂಟಿಮೀಟರ್ ಅಂತಂದರೆ ನಾವೇನು ತೊಗೊಂಡಿವಿ, 300 ಕಿಲೋಮೀಟರ್ ಅಂತೇಳಿ ತೊಗೊಂಡಿವಿ ಅಂತೇಳಿ ಅರ್ಥ. ಹಾಗಾದರೆ ಇದನ್ನು ನಾವು ಯಾವ ರೀತಿ ಬರ್ಕೋಬೋದಪ್ಪ ಅಂತಂದರೆ, ಒಂದು ಕೋಷ್ಟಕವನ್ನು ನಾವೇನು ಮಾಡ್ಕೋಬೋದು, ರಚನೆ ಮಾಡ್ಕೋಬೋದು. ಈ ಥರ ಒಂದು ಕೋಷ್ಟಕವನ್ನು ನಾವು ರಚನೆ ಮಾಡ್ಕೋಬೇಕು.
ಈ ಕೋಷ್ಟಕದಲ್ಲಿ ಎಕ್ಸ್ ಅನ್ನೋದೇನು ನಕಾಶೆಯ ದೂರ ಅಂತೇಳಿ ತಗೊಳ್ಳೋಣ. ನಿಜವಾದ ದೂರವನ್ನು ನಾವು y ಅಂತೇಳಿ ತಗೊಳ್ಳೋಣ. ಒಂದಾಗಿತ್ತು ನಕಾಶೆಯ ದೂರ 1 ಸೆಂಟಿಮೀಟರ್ ಆಗಿತ್ತಪ್ಪ ಅಂತಂದರೆ ನಿಜವಾದ ದೂರ ಎಷ್ಟಪ್ಪ ಅಂತಂದರೆ 3 ಕೋಟಿ. ನೋಡ್ರಿ ಎಷ್ಟು ಸೊನ್ನೆಗಳದವ. ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ, ಘಾತಾಂಕಗಳನ್ನು ಕಲ್ಕೊಂಡಿದ್ವಿ. ಅದರ ಪ್ರಕಾರ ಇದನ್ನು ನಾವು ಮಾಡಿದ್ವಪ್ಪ ಅಂತಂದರೆ 10 ಎಷ್ಟು ಬರ್ತೈತಿ, 7. 10 ಬರ್ತೈತಿ. ಅಕಸ್ಮಾತ್ ಏನಾದರೂ ನಮ್ಗೆ ಇದು ಏನಪ್ಪ ಅಂತಂದರೆ ಮ್ಯಾಪ್ನೊಳಗೆ ನಕಾಶೆಯೊಳಗೆ 4 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ರೆ ಅದ್ರದ್ದು ನಿಜವಾದ ದೂರ ಎಷ್ಟು, ಎಷ್ಟು ಕಂಡುಹಿಡಿಯಿರಿ ಅಂತಂದೇಳಿ ಕೇಳ್ಯಾರ. ಇದು ನೇರ ಅನುಪಾತದಲ್ಲೈತಿ. ಇದನ್ನು ನಾವು ಯಾವ ರೀತಿ ಬರ್ಕೋಬೇಕು, x1 ಡಿವೈಡೆಡ್ ಬೈ y1 ಈಸ್ ಈಕ್ವಲ್ ಟು x2 ಡಿವೈಡೆಡ್ ಬೈ y2 ಅಂತೇಳಿ ನಾವು ಬರ್ಕೋಬೇಕು. ಇಲ್ಲಿ x1 ಅಂತಂದರೆ 1, y1 ಅಂತಂದರೆ 3 × 10⁻7, x2 ಅಂತಂದರೆ 4, y2 ಅಂತಂದರೆ y, ಅದು ನಮ್ಗೆ ಗೊತ್ತಿಲ್ಲ. ಅದನ್ನು ನಾವು ಇವಾಗ ಏನು ಮಾಡಬೇಕಾಗೈತಿ, ಕಂಡು ಹಿಡಿಬೇಕಾಗೈತಿ. ಹಾಗಾದರೆ ಇದನ್ನು ಸೂತ್ರದ ಪ್ರಕಾರ ಬರ್ಕೊಂಡ್ವಿಪ್ಪ ಅಂತಂದರೆ 1 ಡಿವೈಡೆಡ್ ಬೈ 3 × 10⁻7 ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ y. ನಾವು y ಕಂಡು ಹಿಡಿಬೇಕಾಗೈತಿ. y ಇಲ್ಲಿ ಕಳಿಸೋಣ. ಇದು ಈ ಡಿವೈಡೆಡ್ ಬೈ ಇದ್ದಿದ್ದು ಈ ಕಡೆ ಸೈಡ್ ಹೋದರೆ ಏನಾಗ್ತೈತಿ, ಇಂಟು ಆಗ್ತೈತಿ. y ಈಸ್ ಈಕ್ವಲ್ ಟು 4 × 3 × 10⁻7. ಇದನ್ನು ಗುಂಡ್ಲೆ ಮಾಡಿದ್ವಪ್ಪ ಅಂತಂದರೆ y ಈಸ್ ಈಕ್ವಲ್ ಟು 4 3 12 × 10⁻7. ನಾವು ಇದನ್ನು ಕಿಲೋಮೀಟರ್ಗಳಲ್ಲಿ ಬರಿಬೇಕಲ್ಲ. ನಾವು ಕಿಲೋಮೀಟರ್ಗಳಲ್ಲಿ ಯಾವ ರೀತಿಯಾಗಿ ಬರಿತೀವಪ್ಪ ಅಂತಂದರೆ, 1 ಮೀಟರ್ ಅಂತಂದರೆ ನಮ್ಗೆ ಗೊತ್ತೈತಿ. 1 ಮೀಟರ್ ಅಂತಂದರೆ ಎಷ್ಟು, 100 ಸೆಂಟಿಮೀಟರ್. ಹೌದಾ? ಅದೇ ರೀತಿಯಾಗಿ 1 ಕಿಲೋಮೀಟರ್ ಅಂತಂದರೆ 1000 ಮೀಟರ್. ಹಾಗಾದರೆ 1 ಕಿಲೋಮೀಟರನ್ನು ಇಲ್ಲಿ ಮೀಟರ್ನಾಗ ಐತಿ, ಇದನ್ನು ಸೆಂಟಿಮೀಟರ್ನಾಗ ಬರ್ಕೊಳ್ಳೋಣ. 1 ಕಿಲೋಮೀಟರ್ ಅಂತಂದರೆ ಸೆಂಟಿಮೀಟರ್ನೊಳಗೆ ನಾವೇನಾದರೂ ಬಂದಿದ್ರೆ 1000ಕ್ಕೆ 1000 ಹಾಗೆ ಹಚ್ಚಿರಿ. ಇಲ್ಲಿ ಮೀಟರ್ ಅಂತ ಐತಿ. 1 ಮೀಟರ್ ಅಂತಂದರೆ 100 ಸೆಂಟಿಮೀಟರ್. 1000ಕ್ಕೆ 100ರಿಂದ ಗುಣಾಕಾರ ಮಾಡಿದ್ವಪ್ಪ ಅಂತಂದರೆ ನಮಗೆ ಎಷ್ಟು ಬರ್ತೈತಿ, 1,00,000 ಬರ್ತೈತಿ. 1,00,000 ಸೆಂಟಿಮೀಟರ್. ಇದನ್ನು ಘಾತಾಂಕಗಳಲ್ಲಿ ವ್ಯಕ್ತಪಡಿಸಿದರೆ 10⁻1 2 3 4 5 10⁻5. ಹಾಗಾದರೆ 1 ಕಿಲೋಮೀಟರ್ ಅಂತಂದರೆ ಎಷ್ಟು ಸೆಂಟಿಮೀಟರ್, 10⁻5 ಸೆಂಟಿಮೀಟರ್ ಅಥವಾ 1,00,000 ಸೆಂಟಿಮೀಟರ್ ಅಂತ ನಾವು ಹೇಳ್ಬೋದು. ಹಾಗಾದರೆ ನಮಗೆ ಉತ್ತರ ಏನು ಬಂದಿತ್ತು, y ಈಸ್ ಈಕ್ವಲ್ ಟು ಎಷ್ಟು ಬಂದಿತ್ತು, 12 × 10⁻7 ಅಂತೇಳಿ ಬರ್ದಿತ್ತು. ಹಾಗಾದರೆ 12 × 10⁻2 × 10⁻5 ಅಂತೇಳಿ ಬರ್ಕೋಬೋದಾ? ಇದನ್ನು 10⁻5 ಅಂತೇಳಿ ನಾವು ಬರ್ಕೋಬೋದು. ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಬಿಡಿಸಿ ಬರೆದ್ವಪ್ಪ ಅಂತಂದರೆ 12 × 10⁻2 10⁻5 ಅಂತಂದರೆ ಎಷ್ಟು, 1 ಕಿಲೋಮೀಟರ್. 10⁻5 ಇದ್ದಲ್ಲಿ ನಾನೇನು ಬರಿತೀನಿ, ಕಿಲೋಮೀಟರ್ ಅಂತೇಳಿ ಬರಿತೀನಿ. 10⁻2 ಅಂತಂದರೆ 1 ಮುಂದೆ 2 ಪೂಜ್ಯಗಳು. ಹಾಗಾದರೆ 1200 ಕಿಲೋಮೀಟರ್. ಹಾಗಾದರೆ 4 ಸೆಂಟಿಮೀಟರ್ ಅಂತಂದರೆ ನಕಾಶೆಯಲ್ಲಿ ಎಷ್ಟು ಆಗಿರ್ತೈತಿ, 1200 ಕಿಲೋಮೀಟರ್. ನಿಜ ಜೀವನದಲ್ಲಿ 1200 ಕಿಲೋಮೀಟರ್ ಆಗಿರ್ತೈತಿ. ನಕಾಶೆಯಲ್ಲಿ 4 ಸೆಂಟಿಮೀಟರ್ ಆಗಿರ್ತೈತಿ ಅಂತೇಳಿ ಅರ್ಥ. ಇದಿಷ್ಟು ಏನಪ್ಪ ಅಂತಂದರೆ 8ನೇ ತರಗತಿಯಲ್ಲಿರುವಂತಹ ನೇರ ಅನುಪಾತದ ಮೇಲೆ ಇರುವಂಥ ಒಂದಿಷ್ಟು ಉದಾಹರಣೆಗಳಾಗ್ಯವ. ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಧನ್ಯವಾದಗಳು.